ಖಾಕಿಯೊಳಗೊಬ್ಬ ಮಾನವೀಯ ಮೂರ್ತಿ. ಮರಣ ಸಮಯದಿ ಹೆಗಲು ಕೊಡುವಾತನೇ ಬಂಧು. ರಕ್ತ ಸಂಬಂಧಿಯಲ್ಲ, ಅಣ್ಣ ತಮ್ಮನಲ್ಲ, ಒಡಹುಟ್ಟಲಿಲ್ಲ. ಆದರೂ ನಾನೇ ನಿಮ್ಮ ಬಂಧು ಎಂದವನೇ ಈ ಆಪತ್ ಬಾಂಧವ ಖಾಕಿಯಲ್ಲಿರುವ ಮಾನವೀಯ ಮೂರ್ತಿ ಶರತ್. ಹೌದು, ಖಾಕಿ ತೊಟ್ಟವರೆಲ್ಲ ಕಲ್ಲು ಹೃದಯಿಗಳು, ಮಾನವೀಯತೆಯನ್ನೇ ಮರೆತವರು ಅನ್ನುವವರಿಗೆ ಖಾಕಿಯೊಳಗೊಂದು ಭಾವನೆಗಳಿಗೆ ಸ್ಪಂದಿಸುವ ಮನಸ್ಸಿದೆ ಅನ್ನೋ ನೈಜ ಸಂದೇಶ ನೀಡ್ತಾ ಇರುವವರು ಪ್ರಸ್ತುತ ಮೈಕೋ ಲೇಔಟ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ಶರತ್ ಎ. ಮೂಲತಃ ಶಿವಮೊಗ್ಗ ಬಳಿಯ ಸಂಪಗೋಡು ಅನ್ನೋ ಚಿಕ್ಕ ಗ್ರಾಮವೊಂದರಲ್ಲಿ ಶ್ರೀಮತಿ ಸವಿತಾ ಮತ್ತು ಅಶೋಕ ದಂಪತಿಯ ಮೊದಲನೇ ಮಗನಾಗಿ ಜನಿಸಿದ ಶರತ್ ಬಾಲ್ಯದಿಂದಲೇ ಕಷ್ಟ, ಬಡತನ, ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವು ಹೊಂದಿದ್ದವರು. ಜೀವನದ ಮೌಲ್ಯಗಳ, ಸಂಬಂಧಗಳ, ಹೊಣೆಗಾರಿಕೆಗಳ, ಸಾಮಾಜಿಕ ಕಳಕಳಿಗಳ ಅರಿವಿನೊಂದಿಗೆ ಜೀವನ ಪ್ರಾರಂಭಿಸಿದವರು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಏನಾದರಾಗೂ ಮೊದಲು ಮಾನವನಾಗು ಅನ್ನೋ ಕುವೆಂಪುರವರ ಮಾತಿನಂತೆ ಮಾನವೀಯತೆಯನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ಮೈಗೂಡಿಸಿಕೊಂಡಿರುವ ಶರತ್ ಎಲ್ಲರಿಗೂ ಒಂದು ಮಾದರಿ. ಎಂಕಾಂ ಪದವೀಧರರಾಗಿ 2017ರಲ್ಲಿ ಪೊಲೀಸ್ ಇಲಾಖೆಗೆ ಕಾನ್ಸ್ಟೇಬಲ್ ಆಗಿ ಸೇರ್ಪಡೆಗೊಂಡ ಶರತ್ ಖಾಕಿಯೊಂದಿಗೆ ಮಾನವೀಯ ಗುಣಗಳನ್ನ ತೊಟ್ಟವರು. ಇಲಾಖೆಗೆ ಸೇರ್ಪಡೆಗೊಂಡಾಗಿನಿಂದ ಅನಾಥ ಶವಗಳ ಸಂಸ್ಕಾರವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಮಾಡುವ ಹೊಣೆಗಾರಿಕೆಯನ್ನ ಹೊತ್ತವರು. ಇವರ ಕಾರ್ಯವನ್ನ ಅರಿತ ಸಾರ್ವಜನಿಕರು ಕೂಡ ಇವರ ಕಾರ್ಯಕ್ಕೆ ಕೈಜೋಡಿಸಿದರಲ್ಲದೆ ಎಲ್ಲೇ ಅನಾಥರಾದವರು ಸಾವನ್ನಪ್ಪಿದ್ರು ಶರತ್ ಅವರಿಗೆ ಕರೆ ಮಾಡಿ, ಸರ್, ಇಲ್ಲೊಬ್ರು ಅನಾಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ಬರ್ತೀರಾ ಅಂತ ಕೇಳುವಷ್ಟು ಚಿರಪರಿಚಿತರಾಗಿ ಬಿಟ್ಟಿದ್ದಾರೆ ಶರತ್. ಖಂಡಿತವಾಗಿ ಇದು ಇವರ ಕೆಲಸ ಅಲ್ಲ, ಖಂಡಿತವಾಗಿ ಇದು ಇವರ ಹೊಣೆಗಾರಿಕೆಯಲ್ಲ, ಖಂಡಿತವಾಗಿಯೂ ಇದು ಇವರ ಜವಾಬ್ದಾರಿಯಲ್ಲ. ಆದರೆ ಇದು ನನ್ನದೇ ಜವಾಬ್ದಾರಿ ಅನ್ನುವಂತೆ ಶವ ಸಂಸ್ಕಾರ ಮಾಡಲು ಮುಂದಾದವರು ಈ ಖಾಕಿ. ಅನಾಥ ಶವ ಅಂತ ಎಂದಿಗೂ ಅಸಡ್ಡೆ ತೋರದೆ ಅಷ್ಟೇ ಅಚ್ಚುಕಟ್ಟಾಗಿ ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. ಇಂದಿನವರೆಗೂ ಬರೋಬ್ಬರಿ 40 ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನ ತಾವೇ ಮುಂದೆ ನಿಂತು ಸಂಸ್ಕಾರಯುತವಾಗಿ ಅಂತಿಮ ಯಾತ್ರೆ ನಡೆಸಿದ ಹೆಗ್ಗಳಿಕೆ ಇವರದು. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ಶವ ಸಂಸ್ಕಾರ ಮಾಡಲು ಹೆದರ್ತಾ ಇದ್ದ ಸಂದರ್ಭ ಅದು. ಅಂತಹ ಸಂದರ್ಭದಲ್ಲೂ ಯಾವುದೇ ಭಯ ಇಲ್ಲದೆ ಕೋವಿಡ್ ವಾರಿಯರ್ನಂತೆ ಪಿಪಿಇ ಕಿಟ್ ಧರಿಸಿ ಅದೆಷ್ಟೋ ಅನಾಥ ಶವಗಳ ಸಂಸ್ಕಾರಕ್ಕೆ ಹೆಗಲು ಕೊಟ್ಟವರು ಈ ಶರತ್. ಇಂದಿನ ಯುವ ಪೀಳಿಗೆಗೆ ಮಾದರಿ ಈ ಯುವ ಖಾಕಿ ಶರತ್. ತಮ್ಮ ಪಾಡಿಗೆ ತಾವು ಯಾವುದೇ ಪ್ರಶಂಸೆ, ಪ್ರಚಾರ ಯಾವುದನ್ನೂ ಬಯಸದೆ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸ್ತಾ ಇರೋ ಶರತ್ ರವರ ಕಾರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸದ್ಯ ಪೊಲೀಸ್ ಟೀಮ್ನಲ್ಲಿ ಯುವ ಕಬಡ್ಡಿ ಆಟಗಾರರಾಗಿರುವ ಇವರು ಕ್ರೀಡೆಯಲ್ಲೂ ಸಹ ಮುಂದು. ಎಂಕಾಂ ಮಾಡುವಾಗಲೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದ ಶರತ್ ಈಗ ಆಲ್ ಇಂಡಿಯಾ ಪೊಲೀಸ್ ನ್ಯಾಷನಲ್ನಲ್ಲಿ ತಮ್ಮ ಕಬಡ್ಡಿ ಟೀಮ್ನೊಂದಿಗೆ ಭಾಗವಹಿಸಲು ತಯಾರಿ ನಡೆಸುತ್ತಿದ್ದಾರೆ. ಇಂತಹ ಸಣ್ಣ ವಯಸ್ಸಿನಲ್ಲೇ ಸಾಮಾಜಿಕ ಕಳಕಳಿ ಹೊಂದಿರುವ ಇವರ ಮಾನವೀಯ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ.